ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಖಿಲ್ಜಿ ಮನೆತನಕ್ಕೆ ಸೇರಿದಂಥ ಅಂದರೆ ದೆಹಲಿ ಸುಲ್ತಾನರಲ್ಲಿ ನಾನು ಆಲ್ರೆಡಿ ಗುಲಾಮಿ ಸಂತತಿ ಬಗ್ಗೆ ಹೇಳಿದ್ದೆ. ಈಗ ಎರಡನೇದು ಬಂದು ಖಿಲ್ಜಿ ಮನೆತನ ಅಥವಾ ಖಿಲ್ಜಿ ಸಂತತಿ ಆಳ್ವಿಕೆಯಲ್ಲಿ ಮಾಡ್ತಕ್ಕಂಥ ಅರಸರು ಯಾರು ಮತ್ತು ಅವರು ಯಾವ ಒಂದು ಟೈಮಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ, ಅದರ ಒಂದು ಇಂಪಾರ್ಟೆನ್ಸ್ ಏನು, ಅವರ ಒಂದು ದಾಳಿಗಳೇನು ಅಥವಾ ಅವರ ಒಂದು ಸಾಹಿತ್ಯ ಕೊಡುಗೆಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೋಡೋದಾದರೆ ಇಲ್ಲಿ ಖಿಲ್ಜಿ ಮನೆತನದಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಅರಸರು ಕ್ರಿಸ್ತಶಕ 1290ರಿಂದ 1320ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ ಖಿಲ್ಜಿ ಮನೆತನವನ್ನು ಆಳ್ವಿಕೆ ಮಾಡಿದ ಅರಸರಲ್ಲಿ ಮೊದಲಿಗೆ ಬಂದು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಅಂತಕ್ಕಂಥವ್ರು. ಇವರು 1290ರಿಂದ 1295ರವರೆಗೆ ಈ ಒಂದು ಆಳ್ವಿಕೆಯನ್ನು ಮಾಡ್ತಾರೆ. ಇದ್ರ ಜೊತೆಗೆ ಈ ಒಂದು ಖಿಲ್ಜಿ ಸಂತತಿಯ ಸ್ಥಾಪಕನು ಸಹ ಆಗಿರ್ತಾನೆ. ಅಂದರೆ ಇಲ್ಲಿ ಮೇಯ್ನಾಗಿ ಹೇಳ್ಬೇಕಂತಂದರೆ ಇಲ್ಲಿ ಕೈಮರ್ಸ್ ಅಂತಕ್ಕಂಥವ್ರು ಏನು ಗುಲಾಮಿ ಸಂತತಿಯ ಕೊನೆಯ ಅರಸ ಆಗಿರ್ತಾನೆ ಕೈಮರ್ಸ್ ಅವನನ್ನು ಕೊಲೆ ಮಾಡಿ ಆಳ್ವಿಕೆ ಕಾಲದಲ್ಲಿ ಇವನು ಆ ಒಂದು ಕೈಬರ್ಸ್ನ ಒಂದು ಆಳ್ವಿಕೆಯಲ್ಲಿ ಇವನು ಯುದ್ಧ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಜೊತೆಗೆ ಶಹಿಸ್ತಾ ಖಾನ್ ಎಂಬ ಬಿರುದನ್ನು ಸಹ ಪಡ್ಕೊಂಡಿರ್ತಾನೆ. ಯಾರು? ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಇರ್ತಕ್ಕಂಥವನು. ಆವಾಗ ಏನಾಗುತ್ತೆ, ಈ ಒಂದು ಕೈಬರ್ಸ್ ಅಂತಕ್ಕಂಥವನು ಅಸಮರ್ಥನಾಗಿದ್ದಾಗ ಆತನನ್ನೇ ಕೊಲೆ ಮಾಡಿ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಈ ಗುಲಾಮಿ ಸಂತತಿಯ ಅರಸ ಆಗಿರ್ತಕ್ಕಂಥ ಕೈಬರ್ಸ್ನ ಅಸಮರ್ಥನಾಗಿದ್ದರಿಂದ ಅವನನ್ನು ಕೊಲೆ ಮಾಡಿ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಈ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಅಂತಕ್ಕಂಥನು. ನೆಕ್ಸ್ಟ್ ಏನಾಗುತ್ತೆ, ಈತ ತನ್ನ ಕಿರೀಟಧಾರಣೆಯನ್ನು ಕಿಲಗೂರು ಅಂತ ಏನಿದೆ ಆ ಒಂದು ಕಿಲಗೂರಿನಲ್ಲಿ ಕಿಲೋಕರಿ ಅಥವಾ ಕಿಲಗೂರು ಅಂತಕ್ಕಂಥ ಒಂದು ಪ್ಲೇಸನ್ನು ಅವನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದೇ ಒಂದು ಇದರಲ್ಲಿ ಒಂದು ಕಿರೀಟಧಾರಣೆಯನ್ನು ಅವನು ಮಾಡಿಸ್ಕೊಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಈತನ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧಿಗೆ ಬರುತ್ತಿದ್ದಂಥ ಸಿದ್ದಿ ಮೌಲನ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಸಿದ್ದಿ ಮೌಲನ ಅಂತಕ್ಕಂಥ ಒಬ್ಬ ಸಂತನನ್ನು ಆನೆಯ ಕಾಲಿನಿಂದ ತುಳಿಸಿ ಸಾಯಿಸ್ತಾನೆ. ಸಿದ್ದಿ ಮೌಲನ ಅಂತಕ್ಕಂಥ ಸಂತನನ್ನು ಆನೆಯ ಕಾಲಿನ ತುಳಿಸಿ ಸಾಯಿಸಿ ನಂತರ ಏನು ಮಾಡ್ತಾನೆ, ಈತ ರಕ್ತ ಮತ್ತು ಹುಕ್ಕು ನೀತಿಯನ್ನು ಬಿಟ್ಟು ಶಾಂತ ಸ್ವಭಾವನಾಗ್ತಾನೆ. ಮೊದಲು ರಕ್ತ ಮತ್ತು ಹುಕ್ಕು ನೀತಿಯನ್ನು ಅನುಸರಿಸ್ತಾ ಇರ್ತಾನೆ, ಅದನ್ನು ಬಿಟ್ಟು ಈ ಶಾಂತ ಸ್ವಭಾವನಾಗಿ ಬಾಳೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಇವನು ರಣತಂಬೂರ್ ಮೇಲೆ ದಾಳಿ ಮಾಡಿ ಸೋತಾಗ ಏನಾಗುತ್ತೆ, ಒಂದು ಕೋಟೆಗಿಂತ ಒಬ್ಬ ಮುಸ್ಲಿಮನ ಶಿರ ಮುಖ್ಯ ಎಂಬ ನೀತಿಯನ್ನು ಅನುಸರಿಸ್ತಾನೆ ಅವನು. ಅಂದರೆ ರಣತಂಬೂರ್ ಮೇಲೆ ದಾಳಿಯನ್ನು ಮಾಡ್ತಾನೆ, ಸೋಲ್ತಾನೆ, ಬಟ್ ಆದರೆ ಏನಂತ ಅಂದ್ಕೊಳ್ತಾನೆ, ಒಂದು ಕೋಟೆಗೆ ಹೋಗೋದಕ್ಕಿಂತ ನನಗೆ ಒಬ್ಬ ಮುಸ್ಲಿಮನ ಶಿರ ಮುಖ್ಯ, ಒಬ್ಬ ಮುಸ್ಲಿಮ್ ವ್ಯಕ್ತಿ ಹೋಗ್ತಕ್ಕಂಥದ್ದು ನನಗೆ ಮುಖ್ಯ ಅಂತಕ್ಕಂಥ ನೀತಿಯನ್ನು ಅನುಸರಿಸಿ ಅವನು ದಾಳಿಯನ್ನು ಮಾಡ್ತಾನೆ. ಜೊತೆಗೆ ಏನಾಗುತ್ತೆ, ಇವನು 1291ರಲ್ಲಿ ಬಲ್ಬನ್ ಅಂತಕ್ಕಂಥ ಏನು ಗುಲಾಮಿ ಸಂತತಿ ಇರ್ತಾನೆ ಸಂಬಂಧಿಕನಾದಂತಹ ಮಲ್ಲಿಕ್ ಜಜ್ಜು ದಂಗೆ ಎದ್ದೇಳ್ತಾನೆ. ಮಲ್ಲಿಕ್ ಜಜ್ಜುನ ಜೊತೆ ದಂಗೆ ಇದ್ದಾಗ ಈ ದಂಗೆಯಲ್ಲಿ ಏನಾಗುತ್ತೆ, ಇವನ ಸೋದರಳಿಯಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನಾಗ್ತಾನೆ, ಹತ್ತಿಕ್ತಾನೆ. ಆದ್ದರಿಂದ ಈತನನ್ನು ಕಾರಾ ಆ್ಯಂಡ್ ಮಾಣಿಕ್ ಅಂತಕ್ಕಂಥ ಒಂದು ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿ ಮಾಡ್ತಾನೆ. ಯಾರನ್ನ? ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಹತ್ತಿಕ್ಕಿ ಯಾರ ವಿರುದ್ಧ? ಬಲ್ಬನ್ನ ಸಂಬಂಧಿಯಾದಂಥ ಮಲ್ಲಿಕ್ ಜಜ್ಜುನ ವಿರುದ್ಧ ಎತ್ತಿಕ್ಕಿ ಈ ಒಂದು ಕಾರಾ ಮತ್ತು ಮಾಣಿಕ್ ಅಂತಕ್ಕಂಥ ಒಂದು ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿನ. ನೆಕ್ಸ್ಟ್ ಏನಾಗುತ್ತೆ, 1292ರಲ್ಲಿ ಹುಲುಕ್ ಅಬ್ದುಲ್ಲಾ ಅಂತಕ್ಕಂಥ ಒಂದು ನೇತೃತ್ವದಲ್ಲಿ ದಾಳಿಯನ್ನು ಮಾಡಿ 30,000 ಮಂಗೋಲಿಯರನ್ನು ಸೆರೆ ಹಿಡಿದು ಇಸ್ಲಾಂಗೆ ಮತಾಂತರವನ್ನು ಮಾಡಿ ನವ ಮುಸ್ಲಿಮರನ್ನು ಎಂದು ಕರೀತಾರೆ. ಅಂದರೆ ಈ ಒಂದು ಉಲ್ಲಕ್ ಅಬ್ದುಲ್ಲಾ ಅಂತಕ್ಕಂಥ ಒಂದು ನೇತೃತ್ವದಲ್ಲಿ 30,000 ಮಂಗೋಲಿಯರನ್ನ ಸೆರೆ ಹಿಡಿತಾನೆ. ಆ ಒಂದು ಸೆರೆ ಹಿಡಿದಂತಹ ಜನರನ್ನು ಇಸ್ಲಾಂ ಮತಾಂತರಿಸಿ ಅವರನ್ನು ನವ ಮುಸಲ್ಮಾನರು ಅಂತಕ್ಕಂಥ ಒಂದು ಹೆಸರಲ್ಲಿ ಕರೀತಾರೆ. 1297ರಲ್ಲಿ ನಡೀತಕ್ಕಂಥದ್ದು. ಇದರ ಜೊತೆಗೆ ಏನಾಗುತ್ತೆ, 1295ರಲ್ಲಿ ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಏನಿದ್ದಾನೆ ಅವನು ದೇವನಾಗರಿಯ ಮೇಲೆ ದಾಳಿಯನ್ನು ಮಾಡಿ ಅಪಾರವಾದ ಸಂಪತ್ತಿನೊಂದಿಗೆ ಹಿಂದಿರುಗಿ ಕಾರಾ ಪ್ರದೇಶಕ್ಕೆ ಜಲಾಲುದ್ದೀನ್ ಖಿಲ್ಜಿಯನ್ನು ಕರೆಸಿ ಮೋಸದಿಂದ ಕೊಲ್ತಾನೆ. ನಂತರ ದೆಹಲಿ ಸಿಂಹಾಸನವನ್ನು ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಏರ್ತಾರೆ. ಅಂದರೆ 1295ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವನಾಗರಿಯ ಮೇಲೆ ದಾಳಿ ಮಾಡಿ ಆ ಒಂದು ಪ್ರದೇಶದಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಮೋಸದಿಂದ ಸಾಯಿಸಿ ಆ ಒಂದು ದೆಹಲಿ ಸಿಂಹಾಸನವನ್ನು ಅಥವಾ ಖಿಲ್ಜಿ ವಂಶಕ್ಕೆ ನಾಯಕನಾಗಿ ಮಾಡ್ತಾನೆ. ಇದರ ಜೊತೆಗೆ ಇಲ್ಲಿ ಮುಖ್ಯವಾದ ಇನ್ನೊಂದು ಪಾಯಿಂಟ್ ಅಂತಂದರೆ ಜಲಾಲುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಇಂಪೀರಿಯಲ್ ಗ್ರಂಥಾಲಯವನ್ನು ಸ್ಥಾಪಿಸಿ ಗ್ರಂಥಪಾಲಕನಾಗಿ ಅಮೀರ್ ಖುಸ್ರೋನನ್ನು ನೇಮಕ ಮಾಡ್ತಾನೆ. ಇದು ತುಂಬ ಇಂಪಾರ್ಟೆಂಟು. ಜಲಾಲುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಇಂಪೀರಿಯಲ್ ಗ್ರಂಥಾಲಯವನ್ನು ಸ್ಥಾಪಿಸ್ತಾನೆ. ನಂತರ ಈ ಒಂದು ಗ್ರಂಥಾಲಯಕ್ಕೆ ಅಮೀರ್ ಖುಸ್ರೋನ ಗ್ರಂಥಪಾಲಕನಾಗಿ ನೇಮಕವನ್ನು ಮಾಡ್ತಾನೆ. ಇಷ್ಟು ಒಂದು ಜಲಾಲುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇದರ ಜೊತೆಗೆ ಇನ್ನು ಸ್ವಲ್ಪ ಹೇಳೋದಾದರೆ ಇವನು ಈತನು ಸಾಮಾನ್ಯ ಸೇವಕ ಹಾಗೂ ಅರಮನೆಯ ಅಂಗರಕ್ಷಕನಾಗಿದ್ದು ಕೈಕುಬಾದನ ಕಾಲದಲ್ಲಿ ಅಥವಾ ಕೈಕುಬಾ ಅಂತ ಹೇಳ್ಬೋದು ಇಲ್ಲಿ, ಅಥವಾ ಕೈಮರ್ಸ ಅಂತ ಸಹ ಎರಡೂ ಹೇಳ್ಬೋದು,
ಸೊ ಕಲಾದ ಸಮಾನ ಪ್ರದೇಶದ ಗವರ್ನರ್ ಆಗಿ ನೇಮಕವನ್ನು ಮಾಡ್ತಾರೆ ಸ್ಟಾರ್ಟಿಂಗು. ಸೊ ನಂತರ ಏನಾಗುತ್ತೆ, ಈತನ ಮಕ್ಕಳು ಬಂದು ಕಾದರ್ ಖಾನ, ಖಾನ ಎ ಖಾನ, ಅರ್ಕ್ ಅಲಿ ಖಾನ್ ಅಂತಕ್ಕಂಥ 3 ಜನ ಮಕ್ಕಳು ಇವನ ಮಕ್ಕಳಾಗಿರ್ತಾರೆ. ಆದರೆ ಇವನ ನಂತರ ಆಳ್ವಿಕೆಗೆ ಬರ್ತಕ್ಕಂಥದ್ದು, ಇವನನ್ನು ಸೋಲಿಸಿ ಆಳ್ವಿಕೆಗೆ ಬರ್ತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಇಲ್ಲೇನಾಗುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿ ಕ್ರಿಸ್ತಶಕ 1596ರಿಂದ 1316 ಗಂಟೆ ಆಳ್ವಿಕೆಯನ್ನು ಮಾಡ್ತಾನೆ. ಈತನು ಖಿಲ್ಜಿ ಮನೆತನದ ಅತ್ಯಂತ ಪ್ರಸಿದ್ಧ ಅರಸರು, ಅಂದರೆ ಖಿಲ್ಜಿ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಬಂದು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಈತನು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿಯನ್ನ ತಮ್ಮ ಶಹಾಬುದ್ದೀನ್ ಮಸೂದನ ಮಗನಾಗಿದ್ದನು. ಅಂದರೆ ಈತನು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಏನಿದ್ದಾನೆ ಅವನು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿಯ ತಮ್ಮನಾದಂತಹ ಶಿಹಾಬುದ್ದೀನ್ ಮಸೂದ ಅಂತಕ್ಕಂಥನ ಮಗನಾಗಿರ್ತಾನೆ. ಸೊ ಅಲ್ಲಿಗೆ ತಮ್ಮನ ಮಗ ಆದ. ಸೊ ಈತನ ಮೊದಲ ಹೆಸರು ಬಂದು ಅಲಿ ಗುರ್ಷಪ್ಪ ಅಂತಕ್ಕಂಥದ್ದು. ಈತನ ಪ್ರೀತಿಯ ರಾಣಿ ಕಮಲಾದೇವಿ. ಸೊ ಕಮಲಾದೇವಿ ಬಗ್ಗೆ ಮುಂದೆ ಹೇಳ್ತೀನಿ. ಈತನ ಮಕ್ಕಳು ಬಂದು ಶಹಾಬುದ್ದೀನ್ ಹುಮಾರ, ಕಿಜ್ರಾ ಖಾನ, ಶದಿ ಖಾನ ಹಾಗೂ ಕುತ್ಬುದ್ದೀನ್ ಮುಬಾರಕ ಶಾ ಅಂತಕ್ಕಂಥ ಮಕ್ಕಳುಗಳು ಇವನಿಗೆ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈತನು ಭಾರತಕ್ಕೆ ಬರುವ ಗಣ್ಯರ ಭೇಟಿಯನ್ನು ತಡಿತಾನೆ. ಮತ್ತು ಈತನ ಕಾಲಾವಧಿಯಲ್ಲಿ ಸಾಮಾಜಿಕ ಕೂಟಗಳನ್ನು ನಿಷೇಧ ಮಾಡ್ತಾನೆ. ಅಂತ ಅಂದರೆ ಸಾಮಾಜಿಕ ಕೂಟಗಳು ಮೀನ್ಸ್ ಸಾಮಾಜಿಕ ಕೂಟ ಅಂದರೆ ಏನು ಇದು ಬರುತ್ತೋ ಸಮಾರಂಭಗಳು. ಸೊ ಆ ಒಂದು ಸಮಾರಂಭಗಳನ್ನು ಮಾಡೋದಕ್ಕೆ ಬಿಟ್ಕೊಳ್ಳೋ, ಸಾಮಾಜಿಕ ಸಮಾರಂಭಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಆ ಒಂದು ಇದನ್ನು ಇವನು ತಡಿತಾನೆ, ಮಾಡತಕ್ಕಂಥ ಒಂದು ಅವಕಾಶಗಳನ್ನು ಕೊಡೋದಿಲ್ಲ. ಇನ್ನು ನೆಕ್ಸ್ಟು ಈತನು ಸ್ಥಾಯಿ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟು ಈತನ ಕಾಲಾವಧಿಯಲ್ಲಿ ಒಟ್ಟು ಸೈನ್ಯ 4,75,000, ಗುಲಾಮರು ಬಂದು 50,000 ಜನ ಇರ್ತಾರೆ. ನೆಕ್ಸ್ಟ್ ಈತನ ದಿವಾನ ಎ ಹರ್ಚಾ ಅಂತಕ್ಕಂಥ ಒಂದು ಸೈನಿಕ ಇಲಾಖೆಯನ್ನು ಸಹ ಇವನು ತರಿತಾನೆ. ನೆಕ್ಸ್ಟು ಸೈನಿಕರ ಮುಖಲಕ್ಷಣಗಳನ್ನು ಒಳಗೊಂಡ ಚೆಹರೆ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಚೆಹರೆ ಪದ್ಧತಿ ಸೊ ನೆಕ್ಸ್ಟು ಏನು ಮಾಡ್ತಾನೆ ಅವನು ಅಂತ ಹೇಳಿದರೆ, ಈ ಒಂದು ಸೈನಿಕರಿಗೆ ನಗದು ರೂಪದಲ್ಲಿ ವೇತನವನ್ನು ಕೊಡುವುದರ ಬದಲಿಗೆ ಮೊದಲ ದೊರೆ ವಾರ್ಷಿಕವಾಗಿ 234 ಟಂಕಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಸೊ ಅಂದರೆ ಸೈನಿಕರಿಗೆ ಮೊಟ್ಟ ಮೊದಲ ಬಾರಿಗೆ ಈ ದುಡ್ಡನ್ನು ಕೊಡ್ತಕ್ಕಂಥದ್ದು. ಅಂದರೆ ಒಂದು ಟಂಕ ಮೀನ್ಸ್ 11/2 ರೂಪಾಯಿ ಎಂದರ್ಥ. ಸೊ 234 ಟಂಕ ಹಣವನ್ನು ಸಂಬಳ ರೂಪದಲ್ಲಿ ಕೊಡಲಾಗುತ್ತೆ. ಅಂದರೆ ಈ ಪ್ರಪ್ರಥಮ ಬಾರಿಗೆ ಸೈನಿಕರಿಗೆ ದುಡ್ಡಿನ ರೂಪದಲ್ಲಿ ವೇತನವನ್ನು ಕೊಟ್ಟಂಥವರು ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಇದು ಒಂದು ಇಂಪಾರ್ಟೆಂಟ್ ಆದ ಕ್ವಶನ್. ಸೊ ಹಾಗಾಗಿ ಈತನು ಕುದುರೆಗಳ ಮೇಲೆ ಮುದ್ರೆ ಆಗುವ ದಾಗ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ದಾಗ ಪದ್ಧತಿ ಅಂತಕ್ಕಂಥದ್ದು ಒಂದು ಕುದುರೆಗೆ ಮುದ್ರೆ ಹಾಕುವ ಪದ್ಧತಿಯನ್ನು ದಾಗ್ ಅಂತ ಕರೀತಾರೆ. ಈ ಒಂದು ದಾಗ್ ಪದ್ಧತಿಯನ್ನು ತರ್ತಾನೆ. ನೆಕ್ಸ್ಟು ಇವನು ಯುದ್ಧದ ಸಮಯದಲ್ಲಿ ಎಲ್ಲ ಸೈನಿಕರು ಕಡ್ಡಾಯವಾಗಿ ಹಾಜರಾತಿಯಾಗಲು ಹುಲಿಯಾ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಹುಲಿಯಾ ಪದ್ಧತಿ ಅಂತಕ್ಕಂಥ ಒಂದು ಪದ್ಧತಿಯನ್ನು ಸಹ ತರ್ತಾನೆ. ಇದು ಸೈನಿಕರಿಗೆ ಗುರುತಿನ ಚೀಟಿ ಅಂತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ. ಸೊ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ, ಏನಂತ ಹೇಳಿದರೆ ಏನು ಈ ಒಂದು ಸೈನ್ಯ ಪದ್ಧತಿ ಆಗಿರ್ಬೋದು, ಗಣ್ಯರ ಭೇಟಿ ಆಗಿರ್ಬೋದು, ಸಾಮಾಜಿಕ ಕೂಟವನ್ನು ನಿಷೇಧ ಮಾಡ್ತಕ್ಕಂಥದ್ದಾಗಿರ್ಬೋದು, ದಿವಾನ ಇ ಹರ್ಚಾ ಅಂತಕ್ಕಂಥ ಒಂದು ಇಲಾಖೆ. ನೆಕ್ಸ್ಟು ಚೆಹರಾ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥ ಜಹಾಗೀರ್ ಬದಲು, ಅಂದರೆ ಜಹಾಗೀರ್ ಅಂತಕ್ಕಂಥದ್ದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಗುಲಾಮಿ ಸಂತತಿಯಲ್ಲಿ ಜಹಾಗೀರ್ ಪದ್ಧತಿಯನ್ನು ತರ್ತಾರೆ. ಬಟ್ ಈ ಒಂದು ಪದ್ಧತಿಯಲ್ಲಿ ಏನು ಮಾಡ್ತಾನೆ, ಜಹಾಗೀರ್ ಪದ್ಧತಿಯನ್ನು ಬಿಟ್ಟು ಅಂದರೆ ವೇತನವನ್ನು ಹಣದ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥನು ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ. ಸೊ ನೆಕ್ಸ್ಟ್ ಇಲ್ಲಿ ದಾಗ ಪದ್ಧತಿ ಆಗಿರ್ಬೋದು, ಹುಲಿಯಾ ಪದ್ಧತಿ ಆಗಿರ್ಬೋದು, ಜಹಾಗೀರ್ ಪದ್ಧತಿ ಆಗಿರ್ಬೋದು, ಮತ್ತು ಚೆಹರೆ ಪದ್ಧತಿ, ಇವೆಲ್ಲ ಸೈನ್ಯ ಪದ್ಧತಿ, ಇವೆಲ್ಲ ಬರ್ತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಟೈಮಲ್ಲಿ. ಸೊ ನೆಕ್ಸ್ಟ್ ಈತನು ತನ್ನ ಆಸ್ಥಾನದಲ್ಲಿ ಆಗುವ ದಂಗೆಗಳನ್ನು ಸದೆಬಡಿಯಲು ಮಜ್ಲಿಸಾ ಎ ಖಾಸಾ ಎಂಬ ಇಲಾಖೆಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್ ತನ್ನ ಕಾಲಾವಧಿಯಲ್ಲಿ ಭೂಕಂದಾಯವನ್ನು ಸುಧಾರಿಸಲು ಮತ್ತು ವ್ಯವಸ್ಥೆಗೊಳಿಸಲು ದಿವಾನ ಎ ಮುಸ್ತಕರ್ಜಾ ಎಂಬ ಇಲಾಖೆಯನ್ನು ತೆರಿತಾನೆ. ಈ ಇಲಾಖೆಯ ಮುಖ್ಯಸ್ಥ ಬಂದು ಮುಸ್ತಕ ರಾಜ ಅಂತಕ್ಕಂಥದ್ದಾಗಿರುತ್ತೆ. ಸೊ ಇಷ್ಟು ಇವೆರಡು ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟು ಏನಂತ ಅಂದರೆ, ಇವನ ಒಂದು ಕಾಲದಲ್ಲಿ ತನ್ನ ಮಾರುಕಟ್ಟೆಯನ್ನು ಸುಧಾರಿಸಲು ಅಥವಾ ಆರ್ಥಿಕತೆಯನ್ನು ಬದಲಾಯಿಸಲು, ಬೆಲೆ ಹಾಗೂ ಪೂರೈಕೆ ನಿಯಂತ್ರಣಕ್ಕಾಗಿ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಲು ಜಾರಿಗೆ ತಂದ ಇಲಾಖೆ ಬಂದು ದಿವಾನ ಎ ರಿಯಾಸತಾ. ಈ ಇಲಾಖೆಯ ಮುಖ್ಯಸ್ಥ ಶಹನಾ ಎ ಮುಂಡಿ ಅಂತಕ್ಕಂಥವ್ರಾಗಿರ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮಜ್ಲಿಸಾ ಎ ಖಾಸಾ ಅಂತಕ್ಕಂಥ ಒಂದು ಭೂಕಂದಾಯವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ತರ್ತಾರೆ. ಅದರ ಜೊತೆಗೆ ಏನಾಗುತ್ತೆ, ಈ ಒಂದು ಮಾರುಕಟ್ಟೆಯನ್ನು ಸುಧಾರಿಸ್ತಕ್ಕಂಥದ್ದು, ಆರ್ಥಿಕತೆಯನ್ನು ಸುಧಾರಿಸ್ತಕ್ಕಂಥ ಒಂದು ಇದಕ್ಕೋಸ್ಕರ
ಈ ದಿವಾನ ಇ ರಿಯಾಸತ ಅಂತಕ್ಕಂಥ ಒಂದು ಇಲಾಖೆಯನ್ನು ತರ್ತಾರೆ. ಇದರ ಮುಖ್ಯಸ್ಥ ಬಂದು ಶಹನ ಎ ಮಂಡಿ ಅಂತಕ್ಕಂಥವ್ರು ಆಗಿರ್ತಾರೆ. ಇದರ ಜೊತೆಗೆ ಏನಾಗುತ್ತೆ, ಮಧ್ಯಯುಗದ ಭಾರತ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭೂಮಾಪನ ಕಾರ್ಯವನ್ನು ಕೈಗೊಂಡವರು ಅಲಾವುದ್ದೀನ್ ಖಿಲ್ಜಿ. ಇದು ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ನು. ಮೊಟ್ಟ ಮೊದಲ ಬಾರಿಗೆ ಭೂಮಿನ ಅಳತೆ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೊಂಡವರು ಅಲಾವುದ್ದೀನ್ ಖಿಲ್ಜಿ ಆಗಿರ್ತಾರೆ. ಸೊ ನೆಕ್ಸ್ಟು ಅಲಾವುದ್ದೀನ್ ಖಿಲ್ಜಿಯು ಯಾರ ಪ್ರಭಾವಕ್ಕೆ ಒಳಗಾಗದ ದೆಹಲಿಯ ಮೊಟ್ಟ ಮೊದಲ ಸುಲ್ತಾನ ಎಂಬ ಖ್ಯಾತಿಗೂ ಸಹ ಇವರು ಪಾತ್ರಧಾರಿಯಾಗುತ್ತೆ. ಟೋಟಲಾಗಿ ಹೇಳ್ಬೇಕಂತಂದರೆ ಈ ಒಂದು ಖಿಲ್ಜಿ ವಂಶದ ಪ್ರಮುಖ ಅರಸ ಅಂತ ಹೇಳಿದ್ರೆ ಅಲಾವುದ್ದೀನ್ ಖಿಲ್ಜಿ ಅವರು. ಸೊ ನೆಕ್ಸ್ಟ್ ಏನಾಗುತ್ತೆ, ಲೇನಾ ಪೋಲಾ ಎಂಬ ಒಬ್ಬರು ಇತಿಹಾಸಕಾರ ಹೇಳ್ತಾರೆ ಅಲಾವುದ್ದೀನನ್ನು ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ತಾರೆ ಅಂತ ನಾನು ಆಲ್ರೆಡಿ ಹೇಳ್ದ ಹಾಗೆ ಇಲ್ಲಿ ಆರ್ಥಿಕತೆಗೆ ಬದಲಾಯಿಸಲು ಹಾಗೂ ಬೆಲೆ ಹಾಗೂ ಪೂರೈಕೆ ನಿಯಂತ್ರಣಕ್ಕಾಗಿ ಅಥವಾ ಯಾವುದೋ ಒಂದು ಇದಕ್ಕೋಸ್ಕರ ಏನು ಮಾಡ್ತಾನೆ, ದಿವಾನ್ ಎ ರಿಯಾಸತ್ ಅಂತಕ್ಕಂಥ ಇಲಾಖೆಯನ್ನು ತರ್ತಾನೆ. ನೆಕ್ಸ್ಟು ಇದರ ಜೊತೆಗೆ ಮಲ್ಲಿಕ್ ಎ ಖಾಸಾ ಅಂತಕ್ಕಂಥ ದಿವಾನ್ ಎ ಮುಸ್ತಖಾಜ ಅಂತಕ್ಕಂಥ ಒಂದು ಭೂಕಂದಾಯವನ್ನು ಸುಧಾರಿಸೋದಕ್ಕೋಸ್ಕರ ಒಂದು ಇಲಾಖೆಯನ್ನು ತರ್ತಾನೆ. ಸೊ ಹಾಗಾಗಿ ಈತನನ್ನು ಏನಂತ ಕರೀತಾನೆ ಅಂತಂದರೆ ಲೇನಾ ಪೋಲಾ ಅಂತಕ್ಕಂಥವ್ರು ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತ ಕರೀತಾರೆ. ಇದರ ಜೊತೆಗೆ ಎಲ್ಪೆನ್ ಅಷ್ಟೇ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಭಾರತದ ಸುವರ್ಣಯುಗವೆಂದು ಕರೆದಿದ್ದಾರೆ. ಈ ಅಲಾವುದ್ದೀನ್ ಖಿಲ್ಜಿಯ ಕಾಲವನ್ನು ಭಾರತದ ಸುವರ್ಣಯುಗ ಎಂದು ಸಹ ಹೇಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಅಲಾವುದ್ದೀನ್ ಕಾಲದಲ್ಲಿ ಅಮೀರ್ ಖುಸ್ರು ಭಾರತದ ಗಿಳಿ ಎಂದು ಹಾಗೂ ಅಮೀರ ಹಸನ್ ದೆಹ್ಲವಿ ಭಾರತದ ಸಾದಿ ಎಂಬ ಬಿರುದುಗಳನ್ನು ಪಡೆದುಕೊಳ್ತಾರೆ. ಸೊ ಅಂದರೆ ಅಮೀರ್ ಖುಸ್ರೋನನ್ನು ಭಾರತದ ಗಿಳಿ ಅಂತ ಹೇಳ್ತಾರೆ, ಅಮೀರ್ ಹಸನ್ ದೆಹ್ಲವಿಯನ್ನು ಭಾರತದ ಸಾದಿ ಅಂತಕ್ಕಂಥ ಇವರಿಬ್ಬರು ಕೊಡ್ತಕ್ಕಂಥ ಬಿರುದುಗಳು. ನೆಕ್ಸ್ಟು ಈ ಒಂದು ಇಸ್ಲಾಂ ಧರ್ಮವನ್ನು ರಾಜ್ಯದ ಅಧೀನಕ್ಕೆ ಒಳಪಡಿಸಿದ ದೆಹಲಿಯ ಮೊದಲ ಸುಲ್ತಾನ ಬಂದು ಅಲಾವುದ್ದೀನ್ ಖಿಲ್ಜಿ. ಸೊ ಇಸ್ಲಾಂ ಧರ್ಮವನ್ನು ರಾಜ್ಯದ ಅಧೀನಕ್ಕೆ ಒಳಪಡಿಸಿದ ಮೊದಲ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಏನಾಗುತ್ತೆ, ಅಲಾವುದ್ದೀನ್ ಖಿಲ್ಜಿಯನ್ನು ದಕ್ಷಿಣ ಭಾರತದ ಚಕ್ರವರ್ತಿ ಅಂತ ಸಹ ಈ ಒಂದು ಬಿರುದನ್ನು ಪಡ್ಕೊಳ್ತಾರೆ. ಅದಾದ ನಂತರ ದಕ್ಷಿಣ ಭಾರತ ಮೇಲೆ ದಾಳಿಯನ್ನು ಮಾಡಿದಂಥ ಪ್ರಪ್ರಥಮ ದೆಹಲಿ ಸುಲ್ತಾನ ಬಂದು ಅಲಾವುದ್ದೀನ್ ಖಿಲ್ಜಿಯವರಾಗಿರ್ತಾರೆ. ಸೊ ನೆಕ್ಸ್ಟು ಖಿಲ್ಜಿ ವಂಶದ ಕೊನೆಯ ದೊರೆ ಬಂದು ನಾಸಿರುದ್ದೀನ್ ಖುಸ್ರೋ ಅವರು. ಅಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ನಿರ್ಮಿಸಿದ ಸ್ಮಾರಕಗಳು ಅಂತ ಹೇಳಿದಾಗ ಹಜಾರಾ ಸಿತುನ 1000 ಕಂಬಗಳ ಅರಮನೆ, ಕೋಶಕ್ ಎ ಸಿರಿಕೋಟೆ, ಅಲಾಯಿ ಮಿನಾರ, ಅಲಾಯಿ ದರ್ವಾಜ, ಅಲಾಯಿ ಕೋಟೆ, ಜಾಮಿಯಾ ಮಸೀದಿ. ಸೊ ಜಾಮಿಯಾ ಮಸೀದಿ ಎಲ್ಲದರಲ್ಲೂ ಬರ್ತಾ ಇದೆ, ಯಾಕಂದರೆ ಅದು ಇನ್ಕಂಪ್ಲೀಟ್ ಆಗಿದೆ. ಎಲ್ಲ ಒಂದು ರಾಜರುಗಳಲ್ಲಿ ಅದು ಕಟ್ಟಡ ನಿರ್ಮಾಣ ಆಗ್ತಾನೆ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈತನ ಕಾಲದಲ್ಲಿ ಅತಿ ಹೆಚ್ಚು ಮಂಗೋಲಿಯನ್ನವರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಕ್ರಿಸ್ತಶಕ 1296ರಲ್ಲಿ ಖಾದರ್ ಖಾನ ನೇತೃತ್ವದ 1,00,000 ಮಂಗೋಲಿ ಜನಾಂಗದವರನ್ನು ಭಾರತದ ಮೇಲೆ ಪ್ರಥಮ ಬಾರಿಗೆ ದಾಳಿಯನ್ನು ಮಾಡ್ತಾಳೆ. ಸೊ ನೆಕ್ಸ್ಟ್ ಈತನ ಕಾಲದ ಕೊನೆಯ ಬಾರಿಗೆ ದಾಳಿ ಮಾಡಿದ ಮಂಗೋಲಿಯನರು ಅಂತ ಹೇಳಿದ್ರೆ ಕುಬುಕ ಮತ್ತು ಇಕ್ಬಾಲಮಂಡ ಅಂತಕ್ಕಂಥವ್ರಾಗಿರ್ತಾರೆ. ಸೊ ಅಲಾವುದ್ದೀನ್ ಖಿಲ್ಜಿಯ ಉತ್ತರ ದಂಡಯಾತ್ರೆಯ ಕ್ರಿಸ್ತಶಕ 1297ರಿಂದ 1305ರವರೆಗೆ ಮಾಡ್ತಾರೆ. ಪ್ರಮುಖ ದಂಡನಾಯಕರು ಬಂದು ಅಲ್ಪಾ ಖಾನ, ಜಫರ್ ಖಾನ, ನಶ್ರತಾ ಖಾನ, ಉಲುಫಾ ಖಾನ, ಖ್ವಾಜಾ ಹಾಜಿ ಐನ್ ಉಲಾ ಮುಲ್ಕ ಅಂತಕ್ಕಂಥವ್ರು ದಂಡನಾಯಕರಾಗಿರ್ತಾರೆ. ಸೊ ಇದರ ಜೊತೆಗೆ ಅಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ದಂಡಯಾತ್ರೆಯ ಅಥವಾ ಸೈನಿಕ ದಂಡಯಾತ್ರೆಯ ದಂಡನಾಯಕ ಅಂತ ಹೇಳಿದ್ರೆ ಮಲಿಕ ಕಾಫರ್ ಅಂತಕ್ಕಂಥವ್ರು ಈ ಒಂದು ಸೈನಿಕ ದಂಡಯಾತ್ರೆಯ ಮಹಾದಂಡನಾಯಕರಾಗಿರ್ತಾರೆ. ಸೊ ನೆಕ್ಸ್ಟ್ ಕ್ರಿಸ್ತಶಕ 1297ರಲ್ಲಿ ಅಲಾವುದ್ದೀನ್ ಖಿಲ್ಜಿಯು ತನ್ನ ಉತ್ತರ ದಂಡಯಾತ್ರೆಯ ಪ್ರಥಮ ದಾಳಿ ಗುಜರಾತ್ ಮೇಲೆ ಮಾಡ್ತಾರೆ. ನೆಕ್ಸ್ಟು 1305ರಲ್ಲಿ ಮಾಳ್ವಾ ಅಂತಕ್ಕಂಥ ಒಂದು ಇದರಲ್ಲಿ ಕೊನೆಯ ದಾಳಿಯನ್ನು ಮಾಡ್ತಾರೆ. ಈತನ ದಕ್ಷಿಣ ದಂಡಯಾತ್ರೆಯ ಪ್ರಥಮ ದಾಳಿ ಬಂದು ದೇವಗಿರಿ ಮೇಲೆ, ದಕ್ಷಿಣ ದಂಡಯಾತ್ರೆ ಕೊನೆಯ ದಾಳಿ ಬಂದು ಅದು ಸಹ ದೇವಗಿರಿನೇ ಆಗಿರುತ್ತೆ. ಸೊ ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿ ಸಾಮ್ರಾಜ್ಯ ವಿಸ್ತರಣೆ ಬಂದು ಉತ್ತರದಲ್ಲಿ ಹಿಮಾಲಯ ತನಕ ಹೋಗುತ್ತೆ, ದಕ್ಷಿಣದಲ್ಲಿ ಮದುರೈ ತನಕ ಹೋಗುತ್ತೆ, ಪಶ್ಚಿಮದಲ್ಲಿ ಲಾಹೋರ್ ತನಕ ಹೋಗುತ್ತೆ, ಪೂರ್ವದಲ್ಲಿ ಬಂಗಾಳ ತನಕ ತನ್ನ ಒಂದು ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಇದರ ಜೊತೆಗೆ ಇನ್ನು ಕಲೆಯ ಬಗ್ಗೆ ಹೇಳೋದಾದರೆ ಇವನು ದೆಹಲಿಯಲ್ಲಿ ಸಿರಿನಾಗರ ಕೋಟೆಯನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ಹಾಜಿ ಅಲಾಯಿ ಎಂಬ ಕಟ್ಟಡವನ್ನು ನಿರ್ಮಾಣ ಮಾಡ್ತಾನೆ. ಹಾಜಿ ಅಲಾಯಿ ಅಂತಕ್ಕಂಥದ್ದು. ನೆಕ್ಸ್ಟ್ ಅಲಾಯಿ ದರ್ವಾಜ, ಇದು ಚೌಕಾಕಾರದಲ್ಲಿದ್ದು ಕುತುಬ್ ಮಿನಾರ್ಗೆ 4 ದಿಕ್ಕುಗಳಲ್ಲಿ ದ್ವಾರಗಳನ್ನು ಒಳಗೊಂಡಿರುತ್ತೆ. ಸೊ ಅಲಾಯಿ ದರ್ವಾಜ ಅಂತಕ್ಕಂಥದ್ದು. ನೆಕ್ಸ್ಟು ನಾನು ಆಗಲೇ ಹೇಳಿದಾಗೆ 1000 ಕಂಬಗಳಿಂದ ಕೂಡಿದ ಅರಮನೆ ಹಜಾರ್ ಸುತೂನನ್ನು ನಿರ್ಮಾಣ ಮಾಡ್ತಾನೆ. ಸೊ ನೆಕ್ಸ್ಟು ಇಲ್ಲಿ ಇವನು ಕಂದಾಯ ನೀತಿಯನ್ನು ಜಾರಿಗೆ ತರ್ತಾನೆ. ಕಂದಾಯ ನೀತಿ ಅಂತ ಹೇಳಿದಾಗ ಇಲ್ಲಿ ಜಿಜಿಯಾ ಮತ್ತು ಜಕಾತ್ ಅಂತಕ್ಕಂಥ 2 ನೀತಿಗಳನ್ನು ತರ್ತಾನೆ. ಜಿಜಿಯಾ ಬಂದು ಹಿಂದೂಗಳ ಮೇಲಿನ ತಲೆಗಂದಾಯ, ಜಕಾತ್ ಅಂತಕ್ಕಂಥದ್ದು ಮುಸ್ಲಿಮರ ಧಾರ್ಮಿಕ ತೆರಿಗೆಯಾಗಿರುತ್ತೆ. ಈ 2 ತೆರಿಗೆಗಳನ್ನು ಇವನು ಕಂದಾಯ ನೀತಿಗಳಲ್ಲಿ ಸೇರಿಸ್ಕೊಳ್ತಾನೆ.
ಸೊ ನೆಕ್ಸ್ಟು ಇಲ್ಲಿ ಗೂಢಚಾರಿ ಪದ್ಧತಿಯನ್ನು ಸಹ ಜಾರಿಗೆ ತರ್ತಾನೆ. ಇದರಲ್ಲಿ ಬರೀದ್ ಮತ್ತು ಮುನಾಯಿಸ್ ಎಂಬ ಗೂಢಚಾರಿಗಳನ್ನು ನೇಮಕ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿ ಆಲ್ರೆಡಿ ಹೇಳಿದಾಗೆ ಸಭೆ ಸಮಾರಂಭ ಸಾಮಾಜಿಕ ಕೂಟಗಳನ್ನು ನಿಷೇಧ ಮಾಡ್ತಾನೆ, ಮದ್ಯಪಾನವನ್ನು ನಿಷೇಧ ಮಾಡ್ತಾನೆ ಮತ್ತು ಶ್ರೀಮಂತರ ಆಸ್ತಿ ಪಾಸ್ತಿನ ಮುಟ್ಟುಗೋಲು ಹಾಕ್ಕೊಂಡು ಅವರ ಬಳಿ ಇದ್ದ ಭೂಮಿಯನ್ನು ಕಿತ್ಕೊಂಡು ಅದನ್ನ ಖಲೀಜ ಭೂಮಿಗಳಾಗಿ ಮಾಡ್ತಾನೆ, ಅಂದರೆ ಕಂದಾಯ ಭೂಮಿಗಳಾಗಿ ಮಾಡ್ತಾನೆ. ಸೊ ಇಲ್ಲಿ ಫೈನಲ್ ಆಗಿ ಏನಾಗುತ್ತೆ, 1313ರಲ್ಲಿ ಶಹಾದ್ದೀನ್ ಉಮರ್ ಅಧಿಕಾರಕ್ಕೆ ಬರ್ತಾನೆ. ಈತನ ಕಾಲದಲ್ಲಿ ಮಲ್ಲಿಕ್ ಕಫರ್ 35 ದಿನಗಳ ಕಾಲ ಘೋರ ಆಳ್ವಿಕೆಯನ್ನು ನಡೆಸ್ತಾನೆ. ಆದರೆ ಈ ಮನೆತದ ಕೊನೆಯದರೆ ಖುಸ್ರು ಖಾನ್ ಅಂತಕ್ಕಂಥನು ಘಾಜಿ ಮಲ್ಲಿಕ್ ಕೊಲೆ ಮಾಡಿ ತುಘಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಸೊ ಖುಸ್ರು ಖಾನ್ ಏನಿರುತ್ತೆ ಕೊನೆಯ ಅರಸ, ಸೊ ಅವನನ್ನು ಘಾಜಿ ಮಲ್ಲಿಕ್ ಅಂತಕ್ಕಂಥವ್ರು ಕೊಲೆ ಮಾಡಿ ತುಘಲಕ್ ಸಂತತಿಯನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಸೊ ಇಷ್ಟು ಬಂದು ಈ ಒಂದು ಖಿಲ್ಜಿ ಸಂತತಿಯ ಇನ್ಫಾರ್ಮೇಷನ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.